ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಈ ವರ್ಷದ ಕೊನೆ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಇಯರ್ ಎಂಡ್, ಇವತ್ತು 31st. ಸೊ ನಾಳೆ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಈ ವಿಡಿಯೋ ನಾನು ಪೋಸ್ಟ್ ಮಾಡ್ತಾ ಆಲ್ಮೋಸ್ಟ್ ನ್ಯೂ ಇಯರ್ ಆಗೋಗಿರುತ್ತೆ, ಆಲ್ಮೋಸ್ಟ್ ನ್ಯೂ ಇಯರ್ ಮುಗ್ದೋಗಿರುತ್ತೆ. ಸೊ ಹಾಗಾಗಿ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಸೊ ನ್ಯೂ ಇಯರ್ ದಿವಸನೇ ಪೋಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆಯೇ ಇವತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಗೆಸ್ಟ್ ಬರ್ತಿದ್ದಾರೆ. ಗೆಸ್ಟ್ ಅಂದರೆ ನಮ್ಮ ಅತ್ತಿಗೆಯವ್ರದ್ದು ಅಮ್ಮ ಮತ್ತು ಅವರಮ್ಮ, ಅಜ್ಜಿ, ಮುತ್ತಜ್ಜಿ ಎಲ್ಲ ಬರ್ತಾ ಇದ್ದಾರೆ. ಸೊ ನಾಳೆ ನಾಳೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕಾಗಲ್ಲ. ಸೊ ನಾವು ನಮ್ಮ ಅಮ್ಮವರೆಲ್ಲ ಅವ್ರ ಮನೆಗೆ ಹೋಗ್ತಾರೆ. ಹಾಗೆ ನಾವು ಇವತ್ತೇ ನೈಟೇ ನ್ಯೂ ಇಯರ್ ಸೆಲೆಬ್ರೇಷನ್ ಮನೇಲಿ ಮಾಡ್ತಾಯಿದ್ದೀವಿ. ನಾಳೆ ಅಮ್ಮವರೆಲ್ಲ ಅಲ್ಲಿಗೆ ಹೋಗ್ತಾರೆ, ನಾನು ಹಸ್ಬೆಂಡ್ ಮನೆಗೆ ಹೋಗ್ತೀನಿ. ಸೊ ಹಾಗಾಗಿ ಇವತ್ತು ನೈಟೇ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇವಾಗ ಅವ್ರು ಬರ್ತಾರೆ ಅಂತ ಸ್ವಲ್ಪ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡೋಣ ಇವತ್ತಿನ ದಿನ ಹೇಗಾಗುತ್ತೆ, ಏನೇನು ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಅಮ್ಮನ ಮನೆಗೆ ಬಂದಿದ್ದೀನಿ. ಕ್ರಿಸ್ಮಸ್ ದಿವಸನೂ ಅಮ್ಮನ ಮನೇಲೇ ಇದ್ದೆ, ನ್ಯೂ ಇಯರ್ ದಿವಸನೂ ಅಮ್ಮನ ಮನೇಲೇ ಇದ್ದೀನಿ. ಸೊ ನೋಡೋಣ ಬನ್ನಿ. ಈಗ ಅಡುಗೆಗೆ ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಲೇಟ್ ಆಗಿದೆ, ಸೊ ಹಾಗಾಗಿ ಎಲ್ಲ ಬೇಗ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಎಲ್ಲ ಅಲ್ಲಲ್ಲೇ ಹೆಚ್ಚಿಟ್ಟಿದ್ದಾರೆ ಅಮ್ಮ. ಸ್ವಲ್ಪ ಮೆಸ್ಸಿ ಆಗಿದೆ, ಯಾಕಂದರೆ ತುಂಬ ಲೇಟಾಗಿದೆ. ಈಗ ಅವರೇನು ಬಂದುಬಿಡ್ತಾರೆ. ಮತ್ತು ಇದಾದಮೇಲೆ ಚರ್ಚಿಗೆ ಕೂಡ ಹೋಗಬೇಕಾಗತ್ತೆ. ನೈಟ್ ಚರ್ಚ್ ಇರುತ್ತೆ 12 o'clockವರೆಗೂ. 12 o'clock ಆದಮೇಲೆ ಒಂದು ಪ್ರೇಯರ್ ಮಾಡಿ ಹೊಸ ವರ್ಷ ಅಂತ ಹೇಳಿ ಮಾಡ್ತೀವಿ. ಕೆಲವರೆಲ್ಲ ಕ್ರಿಶ್ಚಿಯನ್ ವರ್ಷ ಹೇಗೆ ಮಾಡ್ತಾರೆ ಅಂದರೆ ಪಬ್ಬಿಗೆಲ್ಲ ಹೋಗಿ ಆ ಥರ ಎಲ್ಲ ಮಾಡ್ತಾರೆ. ಅದು ಹಾಗೆ ಮಾಡೋದಲ್ಲ. ಆ್ಯಕ್ಚುಲಿ ಹೇಗೆ ಮಾಡೋದು ಅಂತ ಹೇಳಿದರೆ, ನಾವು 12 o'clockವರೆಗೂ ಒಂದು 10-10:30ಗೆ ಚರ್ಚ್ ಸ್ಟಾರ್ಟ್ ಆಗುತ್ತೆ. 12 o'clockವರೆಗೂ ಚರ್ಚಲ್ಲೇ ಪ್ರೇಯರ್ ಎಲ್ಲ ಇರುತ್ತೆ. ಸೊ ಅದಾದಮೇಲೆ ಮತ್ತೆ ಹೊಸ ವರ್ಷ ಅಂತ ಸ್ಟಾರ್ಟ್ ಮಾಡ್ತೀವಿ. ಆವಾಗಲೂ ಅಷ್ಟೇ, ಏನು ಡ್ರಿಂಕ್ಸ್ ಎಲ್ಲ ಮಾಡಲ್ಲ ನಾವು, ಅದೆಲ್ಲ ನಾವು ಮನೆಗೆ ತೊಗೊಂಡು ಬರಲ್ಲ. ಸೊ ನಮ್ಮ ಮನೇಲಿ ಯಾರೂ ಡ್ರಿಂಕ್ಸ್ ಎಲ್ಲ ಏನೂ ಮಾಡಲ್ಲ. ಸೊ ಈ ರೀತಿ ನಮ್ಮದು ಹಬ್ಬ ಆಗುತ್ತೆ. ಈ ವರ್ಷ ಏನಂತ ಹೇಳಿದರೆ, ನಮ್ಮ ಅತ್ತಿಗೆ ಮನೆಗೆ ಹೋಗಬೇಕಲ್ಲ, ನಮ್ಮ ಅಣ್ಣ ಮತ್ತು ಅವ್ರದ್ದು ಮದುವೆ ಆಗಿ ಮೊದಲನೇ ವರ್ಷ ಹಬ್ಬ ಅಲ್ವಾ, ಅವ್ರ ಮನೆಗೆ ಹೋಗ್ತಾರೆ. ಸೊ ಅಪ್ಪ ಅಮ್ಮನೂ ಕರೆದಿದ್ದಾರೆ, ನಮ್ಮನ್ನು ಕರೆದಿದ್ದಾರೆ. ನನಗೆ ಹೋಗೋಕ್ಕಾಗಲ್ಲ, ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತೀನಿ. ಸೊ ಅದಕ್ಕೆ ಈಗಲೇ ನಮ್ಮ ಮನೇಲಿ ಈ ವರ್ಷದ್ದು ಅಂದರೆ 2024 ಲಾಸ್ಟ್ ನಮ್ಮ ಮನೇಲಿ ಅಡುಗೆ ಎಲ್ಲ ಮಾಡಿ ಅವ್ರನ್ನ ಕರೆದು 2025 ಅಂದರೆ 25 ನೆಕ್ಸ್ಟ್ ಇಯರ್ ಅವ್ರ ಮನೇಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಈಗ ಅಡುಗೆ ಎಲ್ಲ ರೆಡಿಯಾಗಿದೆ. ಅವ್ರ ಮನೆಯಿಂದ ಬಂದಿದ್ದಾರೆ, ಊಟ ಮಾಡ್ತಾ ಇದ್ದೀವಿ. ಅಮ್ಮ ಬಿರಿಯಾನಿ, ಕಬಾಬು ಎಲ್ಲ ಮಾಡಿದ್ದಾರೆ. ನನ್ನ ಮಗ ನೋಡಿ ಅಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದಾನೆ. ಸೊ ಬೇಗ ಊಟ ಎಲ್ಲ ಮಾಡಿಕೊಂಡು ಚರ್ಚಿಗೆ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಬೇಗ ಊಟ ಮಾಡಿಕೊಂಡು ಇನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ, ಬೆಳಗ್ಗೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆದೆ. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಚರ್ಚಿಗೆ ಹೊರಟಿದ್ದೀವಿ. ಸೊ ಇವಾಗ ನನ್ನ ಮಗಳು ರೆಡಿಯಾಗಿದ್ದಾಳೆ. ನಮ್ಮಮ್ಮ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಅದನ್ನೇ ನಾನು ಹೇಳ್ತಾ ಇದ್ದೆ, ಅಮ್ಮ ಚೆನ್ನಾಗಿ ಕಾಣಿಸ್ತಿದ್ದೀರ ತುಂಬ ಅಂತ. ನಮ್ಮ ಅತ್ತಿಗೆ ಕೂಡ ರೆಡಿಯಾಗಿದ್ದಾರೆ, ನನ್ನ ಮಗಳೂ ರೆಡಿಯಾಗಿದ್ದಾಳೆ. ಇವಾಗ ಚರ್ಚಿಗೆ ಹೋಗಿದ್ವಿ. ಚರ್ಚು ಈ ವರ್ಷದ ಮೊದಲನೇ ಪ್ರೇಯರ್ ಆಗಿರೋದ್ರಿಂದ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಚರ್ಚೆಲ್ಲ ಮುಗಿಸ್ಕೊಂಡು ಈಗ ನನ್ನ ಹಸ್ಬೆಂಡ್ ಮನೆಗೆ ಹೋಗಬೇಕು. ತುಂಬ ಲೇಟ್ ಆಗಿದೆ. ಹಾಗೇ ನಾನು ಯಾವುದೇ ರೀತಿಯಾದಂತಹ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಕಂಪ್ಲೀಟಾಗಿ ನೆಂಟರನ್ನೆಲ್ಲ ಕರೆದು ಊಟ ಎಲ್ಲ ಮಾಡಿದ್ದೆಲ್ಲ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಸ್ವಲ್ಪ ಸುಸ್ತಾಗಿತ್ತು. ಚಿಕ್ಕಮಂಗ್ಳೂರಿಗೆ ಹೋಗಿ ಬರೋದೇ ತುಂಬ ಸುಸ್ತಾಗಿರುತ್ತಲ್ಲ. ಸೊ ಹಾಗಾಗಿ ನನಗೆ ಮಾಡೋಕ್ಕಾಗಲಿಲ್ಲ. ಈಗ ನೋಡ್ತಾ ಇರ್ಬೋದು, ಚರ್ಚೆಲ್ಲ ಆಯಿತು. ಚರ್ಚೆಲ್ಲ ಮುಗಿಸ್ಕೊಂಡು ಹಸ್ಬೆಂಡ್ ಮನೆಗೆ ಬಂದಾಯಿತು. ಇವತ್ತು ನಮ್ಮ ಮನೇಲಿ ಕಬಾಬ್ ಮಾಡ್ತಾಯಿದ್ದೀನಿ. ಬಿರಿಯಾನಿ ಏನೂ ಮಾಡಿಲ್ಲ. ಯಾವಾಗಲೂ ಬಿರಿಯಾನಿ, ಕ್ರಿಸ್ಮಸ್ಸಿಗೂ ಬಿರಿಯಾನಿ ತಿಂದು ಬೇಜಾರಾಗಿತ್ತು. ಸೊ ಹಾಗಾಗಿ ಮಟನ್ ಗ್ರೇವಿ ಮಾಡಿ, ಕಬಾಬ್ ಮಾಡಿ, ಚಿಕನ್ ಕಬಾಬು, ಮಟನ್ ಗ್ರೇವಿ, ಹಾಗೆಯೇ ಚಪಾತಿ ಮಾಡಿದ್ವಿ. ಇವತ್ತು ಯಾರನ್ನೂ ಕರೀಲಿಲ್ಲ, ಒಂದಿಬ್ಬರನ್ನಷ್ಟೇ ಕರೆದಿದ್ವಿ. ಸೊ ಹಾಗಾಗಿ ಕ್ರಿಸ್ಮಸ್ಸಿಗೆ ಎಲ್ಲರನ್ನೂ ಕರೆದಿದ್ವಿ ಅದೇ ಕಾರಣಕ್ಕೆ ನ್ಯೂ ಇಯರ್ಗೆ ಯಾರನ್ನೂ ಕರೀಲಿಲ್ಲ. ಸೊ ಚಪಾತಿನ ಈ ರೀತಿ ಬೇಗ ನಾನು 2 ಒಟ್ಟಿಗೆ ಬೇಯಿಸ್ತೀನಿ ಚಪಾತಿ. ಸೊ ಅದು ಬೇಗ ಆಗುತ್ತೆ. ಮನೇಲಿ ನಾವು 7 ಜನ ಇರೋದು, ನಾವೇ 7 ಜನ ಇದ್ದೀವಿ. ಸೊ ಹಾಗೆ ಲೇಟ್ ಆಗುತ್ತೆ ಅಂತೇಳಿ ನಾನು ಯಾವಾಗಲೂ 2 ಚಪಾತಿ ಒಟ್ಟಿಗೆ ಬಾಯ್ಲ್ ಮಾಡ್ತೀನಿ, ಅಂದರೆ ಬೇಯಿಸ್ತೀನಿ. ಸೊ ಚಪಾತಿ ಎಲ್ಲ ಮಾಡಿ ಇವಾಗ ಯಾರೋ ಇಬ್ಬರನ್ನ ಕರೆದಿದ್ದೀವಿ, ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರಿಗೆಲ್ಲ ಊಟಕ್ಕೆ ರೆಡಿ ಮಾಡಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ತುಂಬ ದಿನ ಆದಮೇಲೆ ಇವತ್ತು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.